ಹಾಯ್ ಹಲೋ ಎವ್ರಿವನ್, ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ. ದೇಶದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಕೇದಾರನಾಥಕ್ಕೆ ಭೇಟಿ ನೀಡಬೇಕೆಂಬುದು ಎಲ್ಲ ಭಕ್ತರ ಆಸೆಯಾಗಿರುತ್ತೆ. ಆದರೆ ಎಲ್ಲ ಸಮಯದಲ್ಲಿ ಕೇದಾರಕ್ಕೆ ಹೋಗಲು ಆಗುವುದಿಲ್ಲ. ಹಾಗಾದರೆ ದೇವಸ್ಥಾನಕ್ಕೆ ಯಾವಾಗ ಭೇಟಿ ನೀಡಬೇಕು? ಈ ವರ್ಷ ದೇವಸ್ಥಾನ ಬಾಗಿಲು ತೆರೆಯುವುದು ಯಾವಾಗ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇದಾರನಾಥ ಇದು ಹಿಂದೂಗಳಿಗೆ ಪವಿತ್ರವಾದ ದೇವಾಲಯ. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಮಂದಾಕಿನಿ ನದಿಯ ದಂಡೆಯ ಮೇಲಿರುವ ಶಿವನ ದೇವಾಲಯ. ಸುಮಾರು 3564 ಮೀಟರ್ ಎತ್ತರದಲ್ಲಿರುವ ಈ ಸ್ಥಳದ ವಿಪರೀತ ಚಳಿಯ ವಾತಾವರಣದಿಂದಾಗಿ ದೇವಾಲಯವು ಕೇವಲ ಏಪ್ರಿಲ್ ಕೊನೆಯ ಭಾಗದಿಂದ ನವೆಂಬರ್ ಮೊದಲ ವಾರದವರೆಗೆ ಮಾತ್ರ ಭಕ್ತಾದಿಗಳ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ಈ ಬಾರಿ ಕೇದಾರನಾಥವು ಮೇ 2, 2025 ಬೆಳಗ್ಗೆ 7 ಗಂಟೆಗೆ ಕೇದಾರನಾಥ ದೇವಾಲಯ ತೆರೆಯುವುದು ಎಂದು ಶ್ರೀ ಬದರಿನಾಥ ಕೇದಾರನಾಥ್ ದೇವಾಲಯದ ಸಮಿತಿ ಸಿಇಒ ವಿಜಯ್ ಪ್ರಸಾದ್ ತಪ್ಲಿಯಾಲ್ ಘೋಷಿಸಿದರು. ಉಕ್ಕಿಮಠದ ಓಂಕಾರೇಶ್ವರ ದೇವಾಲಯದಲ್ಲಿ ಶಿವನನ್ನು ಆರಾಧಿಸಿದ ನಂತರ ಫೆಬ್ರವರಿ 26 ಮಹಾಶಿವರಾತ್ರಿಯ ಶುಭ ದಿನದಂದು ದಿನಾಂಕವನ್ನು ನಿರ್ಧರಿಸಲಾಗಿದೆ. ಈ ದೇವಾಲಯವು ಚಾರ್ಧಾಮ್ ಯಾತ್ರೆಯ ಭಾಗವಾಗಿದೆ. ಇದರಲ್ಲಿ ಬದರಿನಾಥ್ ದೇವಾಲಯ, ಗಂಗೋತ್ರಿ ದೇವಾಲಯ ಮತ್ತು ಯಮುನೋತ್ರಿ ದೇವಾಲಯವು ಸೇರಿದೆ. ಚಾರ್ಧಾಮ್ ಯಾತ್ರೆಯು ಏಪ್ರಿಲ್ 30, 2025 ಗಂಗೋತ್ರಿ ಮತ್ತು ಯಮುನೋತ್ರಿ ದೇವಾಲಯಗಳನ್ನು ತೆರೆಯುವುದರೊಂದಿಗೆ ಪ್ರಾರಂಭವಾಗಲಿದೆ. ಗಂಗೋತ್ರಿ ದೇವಾಲಯ ಮತ್ತು ಯಮುನೋತ್ರಿ ದೇವಾಲಯವು ಏಪ್ರಿಲ್ 30, 2025 ಅಕ್ಷಯ ತೃತೀಯದ ಶುಭ ದಿನದಂದು ತೆರೆಯುತ್ತದೆ. ಮೇ 2 ಕೇದಾರನಾಥ್ ದೇವಾಲಯ ಮತ್ತು ಮೇ 4 ಬದರಿನಾಥ್ ದೇವಾಲಯ ತೆರೆಯಲಿದೆ. ಗಂಗೋತ್ರಿ ದೇವಸ್ಥಾನವು ಗಂಗಾದೇವಿಗೆ ಸಮರ್ಪಿತವಾಗಿದೆ ಮತ್ತು ಯಮುನೋತ್ರಿ ದೇವಸ್ಥಾನವು ಯಮುನೋತ್ರಿ ದೇವಿಗೆ ಅರ್ಪಿತವಾಗಿದೆ. ಕೇದಾರನಾಥ್ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಬದರಿನಾಥ್ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಕೇದಾರನಾಥದಲ್ಲಿ ಮೂಲ ದೇವಾಲಯವು ಕಲ್ಲಿನ ಸುಂದರ ಶಿಲ್ಪವಾಗಿದ್ದು, ಇದನ್ನು ಸುಮಾರು 5000 ವರ್ಷಕ್ಕಿಂತ ಮುಂಚೆ ಇಂದಲೂ ವೀರಶೈವ ಗುರು ಲಿಂಗ ಜಂಗಮರು ಪೂಜೆ ಮಾಡುತ್ತಾ ಬಂದಿದ್ದಾರೆ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲೊಂದು. ಚತುರ್ಧಾಮ ಯಾತ್ರೆಯಲ್ಲಿ ಇದೊಂದು ಮುಖ್ಯ ಯಾತ್ರಾ ಸ್ಥಳ. ಕೇದಾರನಾಥ್ ಯಾತ್ರೆಯು ಭಾರತ-ಚೀನಾ ಗಡಿಗೆ ಅಂಟಿಕೊಂಡಿರುವ ಗೌರಿಕುಂಡವೆಂಬ ಪ್ರದೇಶದಿಂದ ಪ್ರಾರಂಭವಾಗುತ್ತದೆ. ಸಮತಟ್ಟಾದ ಪ್ರದೇಶವು ಇಲ್ಲಿಂದ ಸುಮಾರು 14 ಕಿಲೋಮೀಟರ್ ಕಾಲ್ನಡಿಗೆ, ಕುದುರೆ ಸವಾರಿ ಅಥವಾ ಡೋಲಿಯಲ್ಲಿ ಪಯಣಿಸಬೇಕು. ದೇವಾಲಯದ ಮುಖ್ಯ ದ್ವಾರದಿಂದ ಒಳಗೆ ಬಂದೊಡನೆ ಪ್ರಾಕಾರದ ಪಾಂಡವರು, ಕೃಷ್ಣ, ನಂದಿ ಮತ್ತು ವೀರಭದ್ರನ ಮೂರ್ತಿಗಳಿವೆ. ಈ ದೇವಾಲಯ ವಿಚಿತ್ರವೆಂದರೆ ತ್ರಿಕೋನಾಕಾರದ ಕಲ್ಲಿನ ಮೇಲೆ ಕೆತ್ತಿರುವ ಮಾನವನ ತಲೆ. ಈ ದೇವಸ್ಥಾನದ ಹಿಂದೆಯೇ ಗೌರಿಕುಂಡವು ಸಮುದ್ರ ಮಟ್ಟದಿಂದ 6500 ಅಡಿ ಎತ್ತರದಲ್ಲಿದೆ. ಇಲ್ಲಿನ ಪ್ರಾಚೀನ ಶೈವ ಪೀಠಗಳಲ್ಲೊಂದಾದ ಏಕೋರಾಮರಾಧ್ಯ ಪೀಠವು ಶತಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದ್ದು ಖ್ಯಾತಿ ಗಳಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.